ಹಾಗೆನೂ ಅದು ಒಳ್ಳೆ ರಿಸಲ್ಟ್ ಕೊಡುವಂಥ ಒಂದು ಏನಪ್ಪ ದಾರಿಯಲ್ಲಿ ಒಯ್ಲಿಕ್ಕಿದ್ದಾರೆ ಅಂತ. ಕೇವಲ ಈಗಾಗಲೇ ನಮ್ಮ BJPಗರು ಕೆಲವೊಂದು ರಾಜ್ಯಗಳಲ್ಲೇ ದುಡ್ಡು ಕೊಟ್ಟು ಮತ್ತೆ ಮಾಡಿ ಖರೀದಿ ಫರೋಕ್ ಮಾಡಿ ಇಂದಿರಾ ಗಾಂಧಿ ಅವ್ರಂಗೆ ಮಾಡಿದರು. ಇಂದಿರಾ ಗಾಂಧಿ ಅವರು ಇದನ್ನೇ ಮಾಡ್ತಾಯಿದ್ರು ಹಿಂದೆ, ಪಾರ್ಟಿ ಹೊಡಿದು ತೊಗೊಳೋದು ಮಾಡೋದು. ಮುಂದೆ ರಾಜು ಅವರ ಕಾಲದಲ್ಲೇ ಎಬ್ಸಲ್ಯೂಟ್ ಮೆಜಾರಿಟಿ ಬಂದಾಗ 401 411 ಕಾಣ್ತದ ಅಷ್ಟು ಆರಿಸಿ ಬಂದಾಗ ಹಾಗೆ ಪಕ್ಷಾಂತರ ನಿಷೇಧ ತೊಗೊಂಬಂದ್ರು. 2/3 ಮೆಜಾರಿಟಿ ಇದ್ರೆ ಅಷ್ಟೇ ಬರಬೇಕು ಅನ್ನುವಂಗೆ. ಹೀಗಾಗಿ ಈ ಪಕ್ಷಾಂತರ ಭಾಳ ದೊಡ್ಡ ಹಾವಳಿ ಕಾಡಿದೆ ಹಿಂದೆ. ಈಗ ಮತ್ತೆ ಅದು ಶುರುವಾಗಿದೆ. ಅಂದ್ರೆ ನಮಗೆ ಈಗ ಹಿಂಗೆ ಅನಿಸ್ಲಿಕ್ಕತ್ತದಲ್ಲ ಈ ಮೋದಿ ಅವ್ರು ನೋಡಿದಾಗ ನಮ್ಮ ಇಂದಿರಾ ಗಾಂಧಿ ಅವರ ಮತ್ತೊಂದು ರೂಪ ಇವರು ಅಂತ ಪುನರ್ಜನ್ಮನ ಇವರು ಮೇಲ್ ಪುನರ್ಜನ್ಮ. ಓಕೆ, DKಶಿ ಅವರು ಈ ಫಲಿತಾಂಶ ಬಂದಾಗಿನಿಂದಲೂ ಕೂಡ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. DKಶಿ ಅಂದರೆ ಬಂಡೆ, ಯಾವಾಗಲೂ ಸದ್ದು ಮಾಡ್ತಾ ಇರೋರು, ಗುಡುಕ್ತಾ ಇರೋರು, ಸಡನ್ನಾಗಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಒಂದು ರೀತಿ ಮುಜುಗರ ಆಗಿದೆ, ಒಪ್ಕೊಳ್ಳೋಣ. ಆದರೆ ಮುಜುಗರ ಪಟ್ಕೊಂಡು ತುಂಬ ದಿನ ಸೈಲೆಂಟಾಗಿ ಕೂತ್ಕೊಳ್ಳುವಂಥ ವ್ಯಕ್ತಿತ್ವ ಕೂಡ ಅವರದ್ದಲ್ಲ. ಹೀಗಾಗಿ ಇದನ್ನು ಬಿರುಗಾಳಿ ಬರೋಕ್ಕೂ ಮುಂಚೆ ಏನು ಸೈಲೆನ್ಸ್ ಇರುತ್ತೆ ಆ ಥರ ಇದನ್ನು ಕನ್ಸಿಡರ್ ಮಾಡಬಹುದಾ? ಯಾವ್ದಾದ್ರು ತಯಾರಿ ನಡೆಸ್ತಾ ಇರ್ಬೋದಾ ಅವರು? ನಿಶ್ಚಿತವಾಗಿ. ಯಾಕಂದ್ರೆ ಈಗಾಗಲೇ ಮೆಂಟಲ್ ಅದು ಕರೋದು ಸೂಚನೆ ಕೊಟ್ಟಿದ್ದಾರೆ. ನಾವು ಎದ್ದಿದ್ರೆ ನಿಮ್ಮನ್ನೆಲ್ಲ ಮೆಂಟಲ್ ಮಾಡ್ತೀವಿ ಅನ್ನುವಂಗೆ ಒಂದು ಏನೋ ಮೆಸೇಜ್ ಕೊಟ್ಟಿದ್ದಾರೆ ಸೂಕ್ಷ್ಮವಾಗಿ. ಮತ್ತು ಅವರು ಆ ದೃಶ್ಯೊಳಗೆ ನೋಡಿದ್ನಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಕಂಡಂಥ ಕೆಲವು ಹುಂಬು ರಾಜಕಾರಣಿಗಳು ಅವರು ಒಬ್ಬರು ಅಂತ ಹೇಳ್ಬೋದು. ಟಾಪ್ ಅವರು ಇದ್ದಾರೆ. ಯಾವುದಕ್ಕೂ ಡೇರ್ ಆ್ಯಂಡ್ ಡ್ಯಾಶ್ ಹೊಡೆದು ಹೋಗುವಂಥದ್ದು, ಏನಾಗ್ತದೆ ಆಗಲಪ್ಪ ಅನ್ನುವಂಥ ನೇಚರ್ದವ್ರು ಅದಾರ. ಹೀಗಾಗಿ ಅವ್ರನ್ನ ಕೆಣಕೋದಕ್ಕೆ ಭಾಳ ಜನ ಆಗ್ಲಿಕ್ಕೆ ಹೋಗೋದಿಲ್ಲ. ಬಟ್ ಸಿದ್ದರಾಮಯ್ಯನವ್ರಲ್ಲಿ ಏನಾಗಿದೆಪ್ಪ ಅಂದ್ರೆ ಅನುಭವ ಜಾಸ್ತಿ ಅದ. ಸಾಕಷ್ಟು ಏನಪ್ಪ ಪಾರ್ಟಿಯಲ್ಲಿ ದುಡಿದಂಥವ್ರಾಗಿಲ್ಲ, ಅದಕ್ಕಿಂತ ಅವ್ರು ದುಡಿದಂಥವ್ರಾಗಿಲ್ಲ. ಮತ್ತು ಇನ್ನೊಂದು ಮಾಸ್ ಲೀಡರ್ ಅದ. ಸಿದ್ದರಾಮಯ್ಯ ಬದಲಾಗಿ ನಾವು ನೋಡೋ ಮುಂದೆ ಮಾಸ್ ಲೀಡರಪ್ಪ. ಕೆಲವು ಈ ರಾಷ್ಟ್ರದ ಮಾಸ್ ಲೀಡರಲ್ಲಿ ಅವರು ಒಬ್ಬರು. ಇವತ್ತು ಮೋದಿಯವ್ರು ಮಾಸ್ ಲೀಡರು, ನಮ್ಮ ಯಡಿಯೂರಪ್ಪನವ್ರು ಮಾಸ್ ಲೀಡರು, ಮುಂದೆ ನಮ್ಮ ಯಾರು ಯೋಗಿ ಆದಿತ್ಯನಾಥ್ ಅವರು ಮಾಸ್ ಲೀಡರ್ ಅನ್ನೋಕ್ಕಿಂತ ಒಂದು ಧರ್ಮದ ಲೀಡರ್ ಏನೋ ಆ ರೀತಿಯಾಗಿ. ಮತ್ತು ಇನ್ನು ಇಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಧ್ಯಪ್ರದೇಶದಲ್ಲ ರಿಯಲಿ ಮಾಸ್ ಲೀಡರ್ ಅವರು. ನಿತಿನ್ ಗಡ್ಕರಿ ಅವರು ಮಾಸ್ ಲೀಡರು. ಹಿಂಗೆ ಸಿದ್ದರಾಮಯ್ಯನವರು ಒಂದು ಮಾಸ್ ಲೀಡರ್ ಇರೋದ್ರಿಂದ ಅದು ರಾಷ್ಟ್ರೀಯ ವ್ಯಕ್ತಿತ್ವ ಅದ. ಮತ್ತು ಜೊತೆಗೆ ಒಂದಿಷ್ಟು ಪ್ರಾಮಾಣಿಕತೆಯೂ ಅದ. ಉಳಿದ ರಾಜಕಾರಣಿಗಷ್ಟು ಭಾಷ್ಟ ಕೆಸರು ಅವ್ರಿಗೆ ಮೆತ್ಕೊಂಡಿಲ್ಲ. ಅಲ್ಲಿ ಸಿಡದ ಕೆಸರು ಇಲ್ಲ ಅಂತಲ್ಲ, ಅಲ್ಪ ಸ್ವಲ್ಪ ಸಿಡದ ಅರ್ಕಾಲಿಗೆ ಯಾವ್ದು ಬರ್ತದಲ್ರಿ, ಹೆಸರು ನೆನಪಾಗ್ತಾರೆ ನನಗೆ. ಅಲ್ಲಿ ಒಂದು ಕ್ಷೇತ್ರದ್ದು ಮುಂದೆ ಇನ್ನೊಂದಿಷ್ಟು ಕೆಲವೊಂದು ಏನೋ ಬಂದವ. ಆದರೆ ಅದು ಅಂತ ದೊಡ್ಡ ಕೇಸಿನ ಆಗಲಿಕ್ಕಿಲ್ಲ ಅಂತ ಉಳಿದವ್ರು ನೋಡಿದಾಗ ಆದಷ್ಟು ಅದಾವ, ಸಣ್ಣ ಪುಟ್ಟ ದೋಷಗಳಿದಾವೆ. ಬಟ್ ಉಳಿದವ್ರು ಕಂಪೇರ್ ಮಾಡಿದಾಗ ಅಡ್ಡಿ ಇಲ್ಲಪ್ಪ, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಹೇಳ್ಬೇಕಾಗ್ತದೆ. ಇವಾಗ DK ಸುರೇಶ್ ಅವರು ಒಂದು ಮಾತು ಹೇಳ್ತಾರೆ, ಜನ ಅಭಿವೃದ್ಧಿಗೆ ವಿರುದ್ಧವಾಗಿ ಮತ ಹಾಕಿದ್ದಾರೆ, ಅದು ನನ್ನ ಸೋಲಿಗೆ ಕಾರಣ ಆಯಿತು ಅಂತ. ಅಭಿವೃದ್ಧಿಗೆ ವಿರುದ್ಧವಾಗಿ ಅಂತ ಅಂದರೆ ಅವ್ರ ಮಾತಿನ ಒಳರ್ಥ ಏನಾಗಿತ್ತು? ಕೇವಲ ಗ್ಯಾರಂಟಿ ಕೊಟ್ಟಿದ್ರೂ ಕೂಡ ಅವರ ಓಟ್ ಹಾಕಿಲ್ಲ, ಅವ್ರಿಗೆ ಅದು ಬೇಡವಾಗಿತ್ತು ಅನ್ನೋ ಅರ್ಥದಲ್ಲಿ ಮಾತಾಡಿದ್ರೆ ಅಥವಾ ಬೇರೆ ಏನಾದರೂ ಇತ್ತಾ ಅಲ್ಲಿ? ಇಲ್ಲ, ಅದು ನೋಡ್ರಿ ಅವ್ರೇನೋ ಪಾಪ ಹೇಳಿ ಕೊಟ್ಟಿದ್ದಾರೆ. ಅದು ಯಾವುದೋ ಸಂದರ್ಭದಲ್ಲಿ ದಕ್ಷಿಣ ಭಾರತ ಬೇರೆ ಮಾಡೋದು ಅಂದಿದ್ರು, ಯಾವುದೋ ಕಾರಣ ಅದು ದೊಡ್ಡ ಇಶ್ಯೂ ಮಾಡಿದರು. ಅದು ಅವ್ರು ಕಾನ್ಷಿಯಸ್ಲಿ ಅನ್ಕಾನ್ಷಿಯಸ್ಲಿ ಕೆಲವೊಂದು ಮಾತಾಡ್ತಾರೆ ಮನುಷ್ಯ. ಏನೋ ಉತ್ತರ ಕೊಡೋದು ಏನೋ ಕೊಟ್ಬಿಟ್ಟಿರ್ತಾರೆ. ಈಗ ಹಂಗೆ ಅದು ಅಂತ ತಿಳ್ಕೊಳ್ಳೋದು ನಾವು. ಅದು ಷಡ್ಯಂತ್ರ ಮಾಡಿದ್ರು, ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು ಮಾತಾಡ್ತಾರೆ. ಮತ್ತು ರಾಜಕೀಯದಲ್ಲಿ ಷಡ್ಯಂತ್ರ ಮಾಡಲಾರ್ದು ಮತ್ತೇನು ಮಾಡೋದು? ಮಾಡೋರು ನಾವು, ಅವ್ರ ಉದ್ಯೋಗ ಅದು. ಇವರು ಅವ್ರಿಗೆ ಮಾಡಿದ್ರೆ ಅವ್ರು ಇವ್ರಿಗೆ ಮಾಡ್ತಾರೆ. ಅವ್ರು ನಿಮಗೆ ಮಾಡಿದಾಗ ಅವ್ರು ಷಡ್ಯಂತ್ರ ಹಾಕಿದ್ರೆ ನೀವು ಅವ್ರಿಗೆ ಮಾಡಿದಾಗ ಅವ್ರು ಷಡ್ಯಂತ್ರ. ಹೀಗಾಗಿ ಹೇಳ್ತಾರೆ ಡೆಫಾನ್ ಮಾಡೋ ಮುಂದೆ ಒಂದು BBC ಚರ್ಚೆ ನಡೆದಾಗ BBC ಒಳಗೆ ಅವರು ಪ್ರಶ್ನೆ ಮಾಡ್ತಾರೆ, ಅಲ್ಲ ಟೆರರಿಸಮ್ ಅಂದ್ರೆ ಏನು, ಮುಂದೆ ಅಂತರ ದೇಶಭಕ್ತಿ ಪೆಟ್ರೋಟಿಸಮ್ ಅಂದ್ರೆ ಏನು, ಇವ್ರೊಳಗೆ ಏನು ಅಂತರ ಅಂತ. ಟೆರರಿಸಮ್ಗೆ ಮತ್ತು ಪೆಟ್ರಿಯೋಟಿಸಮ್ಗೆ ಏನು ಅಂತರ ಅಂತ ಕೇಳಿದಾಗ ಅವತ್ತು ಭಾಳ ಸುಂದರವಾಗಿ ಆನ್ಸರ್ ಮಾಡ್ತಾರೆ. ಅವತ್ತಿನ ನಮ್ಮ ಯಾರೋ ಪ್ರೆಸಿಡೆಂಟ್ ಇದ್ರು ಅವರು, ಮೋಸ್ಟ್ ಪ್ರಾಬಬ್ಲಿ ಇದ್ರದ್ದು ಅಮೆರಿಕದ ಪ್ರೆಸಿಡೆಂಟ್ ಇರ್ಬೇಕು, ಅವರು ಸ್ಪಷ್ಟ ಹೇಳ್ತಾರೆ, ನಾನು ನನ್ನ ದೇಶ ಸಲುವಾಗಿ ಹೋರಾಟ ಮಾಡೋದು ಅದು ಪೆಟ್ರಿಯೋಟಿಸಮ್.